ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ಫುಲ್ ನೋಡಿ, ಯಾರು ಸ್ಕಿಪ್ ಮಾಡದೆ. ಆಲ್ಮೋಸ್ಟ್ ಒಂದು 7 ಮಿನಿಟ್ಸ್ ವಿಡಿಯೋ. ಈ 7 ಮಿನಿಟ್ಸ್ ವಿಡಿಯೋ ನಿಮ್ಮ ಟ್ರೇಡಿಂಗ್ ಸ್ಟೈಲ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಬಹುದು. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ರು, ಸೊ ಅವರು ಕೂಡ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ನಮ್ಮ ಅನಾಲಿಸಿಸ್ ನ ಸ್ಟಾರ್ಟ್ ಮಾಡುವ. ನಿಫ್ಟಿ ನೋಡಿ, ನಮಗೆ ಇನ್ನೂ ಒಂದು ಆಲ್ ಟೈಮ್ ಹೈ ಮಾಡಿ ಇಲ್ಲಿಂದ ಸಡನ್ ಆಗಿ ನಮಗೆ ಕೆಳಗಡೆ ಬಂತು. ಸಡನ್ ಆಗಿ ಅಂದ್ರೆ ಒಂದು ಸ್ಲೋ ಮೂವ್ಮೆಂಟ್ ಅಲ್ಲೇ ಬಂತು. ಇವತ್ತಾಗಿದ್ದು ಕ್ಲಿಯರ್ ಆಗಿ ಪ್ರಾಫಿಟ್ ಬುಕಿಂಗ್. ಓಕೆನಾ, ನಾನು ಬೆಳಿಗ್ಗೆನೆ ಹೇಳಿದ್ದೆ, ಏನಾದ್ರೂ ನಮಗೆ ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಅಪ್ ಟು ಈ ಲೆವೆಲ್ ವರೆಗೂ ಬರುವಂತ ಚಾನ್ಸಸ್ ಇದೆ. ಅದಕ್ಕೆ ನಾನು ಈ 2 ಲೆವೆಲ್ ನ ಇವತ್ತು ಎಕ್ಸ್ಟ್ರಾ ಎನೇಬಲ್ ಮಾಡಿದೀನಿ ಅಂತ. ನಾರ್ಮಲ್ ಆಗಿ ನಮಗೆ ಈ ಗ್ರೀನ್ ಝೋನ್ ಇಂದ 2 ಲೆವೆಲ್ಸ್ ಗಳು ಕಾಣಿಸ್ತಾ ಇತ್ತು ಅಲ್ವಾ, ನಾವು ಡೈಲಿ ವಿಶ್ಲೇಷಣೆ ಮಾಡುವಾಗ. ಇವತ್ತು ನಾನು ಈ 2 ಲೆವೆಲ್ ನ ಎಕ್ಸ್ಟ್ರಾ ಎನೇಬಲ್ ಮಾಡಿದ್ದೆ. ಸೊ ನನಗೆ ಕ್ಲಿಯರ್ ಆಗಿ ಗೊತ್ತಿತ್ತು ಪ್ರಾಫಿಟ್ ಬುಕ್ ಆದ್ರೆ ಅಪ್ ಟು ಇಲ್ಲಿವರೆಗೂ ಬರುವಂತ ಚಾನ್ಸ್ ಇದೆ ಅಂತ. ಬಟ್ ಆದ್ರೆ ನಾನು ಇವತ್ತು ಟ್ರೇಡ್ ತಗೊಂಡಿದ್ದು 2 ಟ್ರೇಡ್. ಒಂದು ಇಲ್ಲಿ ಎಂಟ್ರಿ ಆದೆ, ಹಾಗೆ ಇಲ್ಲಿಗೆ ಎಕ್ಸಿಟ್ ಆದೆ, ಹಾಗೆ ಇನ್ನೊಂದು ಇಲ್ಲಿ ಎಂಟ್ರಿ ಆದೆ, ಇಲ್ಲಿಗೆ ಎಕ್ಸಿಟ್ ಆದೆ. ಸೊ ಬೇರೆ ಎಲ್ಲೂ ನಾನು ಟ್ರೇಡ್ ಮಾಡಿಲ್ಲ. ಸೊ ಇವಾಗ ನೀವು ಕೇಳಬಹುದು, ನನಗೆ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿತ್ತಲ್ವಾ ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಅಂತ, ಬಟ್ ಯಾಕೆ ಎಂಟ್ರಿ ತಗೊಂಡಿಲ್ಲ ಅಂತ. ಸೊ ನಾನು ಈ ಲೆವೆಲ್ ಅಲ್ಲೇನೆ ನನ್ಗೆ ಏನ್ ಟಾರ್ಗೆಟ್ ಬರಬೇಕಿತ್ತು ನಾನು ಅಷ್ಟು ಇವತ್ತು ಅರ್ನ್ ಮಾಡ್ಬಿಟ್ಟಿದ್ದೆ. ಓಕೆನಾ, ಸೊ ಅದಕ್ಕಿಂತ ಮೇಲೆ ನನಗೆ ರಿಸ್ಕ್ ಬೇಡ ಅಂತ ನಾನು ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ. ಹಾಗೆ ನಾನು ಮೇನ್ ಆಗಿ ಆಪ್ಷನ್ ಬಯರ್ಸ್ ಏನ್ ಹೇಳ್ತೀನಿ ನೋಡಿ, ಇವಾಗ ನಾನು ಇಷ್ಟು ಹೇಳಿದ ತಕ್ಷಣ ನೀವು ಇಲ್ಲೇ ಎಂಟ್ರಿ ಆಗಿ ಇಷ್ಟು ಪ್ರಾಫಿಟ್ ನ ಕ್ಯಾಪ್ಚರ್ ಮಾಡಬಹುದಿತ್ತಲ್ವಾ, ಇವರು ಸುಮ್ಮನೆ ಏನೇನೋ ಹೇಳ್ತಿದ್ದಾರೆ ಅಂತ ಸಾಕಷ್ಟು ಜನ ಅನ್ಕೋಬಹುದು. ನಾನು ಈ ಲೆವೆಲ್ಸ್ ಇಂದ ಲೆವೆಲ್ಸ್ ಗೆ ಟ್ರೇಡ್ ಮಾಡ್ತೀನಿ. ಓಕೆನಾ, ದೊಡ್ಡ ಆಸೆಗೆ ಹೋಗಲ್ಲ ನಾನು. ಮ್ಯಾಕ್ಸಿಮಮ್ ಅಂದ್ರೆ ನಾನು ಸ್ಪಾಟ್ ಅಲ್ಲಿ 50 ಇಂದ 60 ಪಾಯಿಂಟ್ ಇಷ್ಟು ನನಗೆ ಬಂತು ಅಂದ್ರೆ ನಾನು ಅಲ್ಲಿಗೆ ಎಕ್ಸಿಟ್ ಆಗ್ತೀನಿ. ಅದು ಯಾವ ತರ, ನನಗೆ ಈ ಲೆವೆಲ್ ಅಲ್ಲಿ ಎಂಟ್ರಿ ಕೊಡ್ತು ಅಂದ್ರೆ ಈ ಲೆವೆಲ್ ಗೆ ನಾನು ಎಕ್ಸಿಟ್. ಸೊ ಈ ತರ ನಾನು ಪ್ಲಾನ್ ಮಾಡ್ತೀನಿ. ನಾನು ಒಂದೇ ಸಾರಿ 100-200 ಪಾಯಿಂಟ್ ನಾನು ಕ್ಯಾಪ್ಚರ್ ಮಾಡಕ್ ಹೋಗಲ್ಲ. ಓಕೆ, ಸೊ ಇದು ಏನಾಗುತ್ತೆ ಅಂದ್ರೆ ನಮಗೆ ಒಂದು 10 ಡೇ ಟ್ರೇಡಿಂಗ್ ಸೆಷನ್ ಇದೆ ಅಂತ ಅಂದ್ರೆ ನಮಗೆ 1 or 2 ಡೇಸ್ ಮಾತ್ರ ನಮಗೆ 100-200 ಪಾಯಿಂಟ್ ಕಂಟಿನ್ಯೂಸ್ ಆಗಿ ಕೊಡುವಂತ ಚಾನ್ಸಸ್ ಇರುತ್ತೆ. ಮಿಕ್ಕಿರೋ 8 ದಿನಾನು ನಮಗೆ ಸೈಡ್ ವೇಸ್ ಅಲ್ಲೇ ಇರುತ್ತೆ ಮಾರ್ಕೆಟ್. ಅಂದ್ರೆ ಇಲ್ಲಿಗೆ ಬರುತ್ತೆ, ಏನಾದ್ರು ಇಲ್ಲಿ ಸ್ವಲ್ಪ ಸಪೋರ್ಟ್ ತಗೊಳುತ್ತೆ, ಮತ್ತೆ ಅಗೇನ್ ಮೇಲೆ ಹೋಗುತ್ತೆ, ಮತ್ತೆ ಇಲ್ಲೊಂದು ಸ್ವಲ್ಪ ರೆಸಿಸ್ಟೆನ್ಸ್ ತಗೊಳುತ್ತೆ, ಮತ್ತೆ ಅಗೇನ್ ಇಲ್ಲಿ ಕೆಳಗಡೆ ಬರುತ್ತೆ. ಈ ತರ ಮೂವ್ಮೆಂಟ್ ಗಳೇ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಆ ತರ ಮೂವ್ಮೆಂಟ್ ಆಯ್ತು ಅಂತಂದ್ರೆ ನೀವು ಅದನ್ನ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡಬೇಕು. 1-2 ದಿನ ನಿಮ್ಗೆ ಟ್ರೆಂಡ್ ಬಂತು ಅಂತ ಯಾವಾಗ್ಲೂ ಡೈಲಿ ಅದನ್ನೇ ಫಾಲೋ ಮಾಡ್ಕೊಂಡು ಹೋದ್ರೆ ನೀವು 100% ಮಂತ್ ಎಂಡ್ ಅಲ್ಲಿ ಲಾಸ್ ಅಲ್ಲೇ ನೀವು ನಿಮ್ಮ P&L ನ ಕ್ಲೋಸ್ ಮಾಡೋದು. ಸೊ ಇದು ಯಾವಾಗ್ಲೂ ನೆನ್ಪಿಟ್ಕೋಬೇಕು ನೀವು. ಸೊ ಅದಕ್ಕೋಸ್ಕರ ನೀವೇನ್ ಮಾಡಬೇಕು, 50-60 ಪಾಯಿಂಟ್ ಮ್ಯಾಕ್ಸಿಮಮ್ ಅಂದ್ರೆ ನೀವು ಅಷ್ಟನ್ನೇ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡಬೇಕು. ಸೊ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು, ನಿಮ್ಗೆ ಒಳ್ಳೆ ಒಂದು ಏನು ಟ್ರೆಂಡ್ ಕಂಡುಹಿಡಿಯುವಂತ ಕೆಪಾಸಿಟಿ ಬಂತು, ಒಂದು 5-10 ವರ್ಷ ನಿಮ್ಗೆ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಂಟಿನ್ಯೂಸ್ ನೀವು ಪ್ರಾಫಿಟ್ ಮಾಡ್ತಿದ್ದೀರಾ ಅಂದ್ರೆ ಅವಾಗ ನಿಮ್ಗೆ ಮಾರ್ಕೆಟ್ ಬಗ್ಗೆ ಫುಲ್ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಅವಾಗ ನೀವು ಮಾಡಿಬೇಕಾದ್ರೆ, ಬಟ್ ಅದು ಕೂಡ ರಿಸ್ಕೇನೆ. ನೀವು ಒಬ್ಬ ಪ್ರೋ ಟ್ರೇಡರ್ ಆಗಬೇಕು ಅಂದ್ರೆ ಇಷ್ಟೇ ಪಾಯಿಂಟ್ ನ ನೀವು ಕ್ಯಾಪ್ಚರ್ ಮಾಡಬೇಕು. ಸೊ ಇದು ಯಾವಾಗಲೂ ಆಪ್ಷನ್ ಬೈಯರ್ಸ್ ನೆನ್ಪಿಟ್ಕೊಳ್ಳಿ. ಸಾಕಷ್ಟು ಜನಕ್ಕೆ ಇನ್ನೂ ಒಂದು ಹೇಳ್ತೀನಿ, ನಿಮಗೆ ಎಂಟ್ರಿ ಅವರಿಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ, ಎಲ್ಲಿ ಎಕ್ಸಿಟ್ ಆಗಬೇಕು ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಇಲ್ಲೊಂದು ಎಂಟ್ರಿ ತಗೊಂಡ್ರು ಅಂತ ಇಟ್ಕೊಳ್ಳಿ, ಇಲ್ಲಿ ಕೆಳಗಡೆ ಬಂದ್ರೆ ಅವ್ರಿಗೊಂದು 3,000 ಪ್ರಾಫಿಟ್ ಆಯ್ತು ಒಂದು 4-5 ಲಾಟ್ ಇಂದ. ಅಗೇನ್ ಮತ್ತೆ ಅವ್ರು ಏನ್ ಮಾಡ್ತಾರೆ, ಇನ್ನೊಂದು 2,000 ಆಗ್ಲಿ, ಇನ್ನೊಂದು 1,000 ಆಗ್ಲಿ, ಇನ್ನೊಂದು 5 ಆಗ್ಲಿ ಅಂತ ವೇಟ್ ಮಾಡ್ತಾರೆ. ಇಲ್ಲೆಲ್ಲೋ ಒಂದು ಸಪೋರ್ಟ್ ಇರುತ್ತೆ, ಸೀದಾ ಮೇಲೆ ಹೋಗಿ ಅವ್ರು ಸ್ಟಾಪ್ ಲಾಸ್ ಇಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಅವ್ರ ಕ್ಯಾಪಿಟಲ್ ನ ಕ್ಲಿಯರ್ ಮಾಡ್ಬಿಡುತ್ತೆ, ಅವ್ರು ಸ್ಟಾಪ್ ಲಾಸ್ ಇಟ್ಟಿಲ್ಲ ಅಂತಂದ್ರೆ. ಸೊ ಸಾಕಷ್ಟು ಜನ 90% ಜನ ಫೇಲ್ ಆಗೋದು ಈ ರೀತಿಲೇನೆ. ಓಕೆನಾ, ಸೊ ಆ ತರದ್ನ ನೀವು ಅವಾಯ್ಡ್ ಮಾಡಿ, ಲೆವೆಲ್ಸ್ ಟು ಲೆವೆಲ್ಸ್ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಿ. ಓಕೆನಾ, ನೀವು ಯಾವುದೇ ಸ್ಟ್ರಾಟಜಿ ಫಾಲೋ ಮಾಡಿ, ಮ್ಯಾಕ್ಸಿಮಮ್ 50-60 ಪಾಯಿಂಟ್ ನಿಫ್ಟಿಯಲ್ಲಿ. ಸೊ ಬಟ್ ಆದ್ರೆ ಅದು ರೈಟ್ ಎಂಟ್ರಿ ಆಗಿರಬೇಕು, ಹಾಗೆ ಪರ್ಫೆಕ್ಟ್ ನಿಮ್ಗೆ ಚಾರ್ಟ್ ಸೆಟಪ್ ಇರಬೇಕು. ಸುಮ್ಮನೆ ಯಾವ್ಯಾವ್ದು ಮೂವಿಂಗ್ ಅವರೇಜ್ ಅದು ಇದು ಹಾಕೊಂಡ್ರೆ ನೀವು 1-2 ದಿನ ಸಕ್ಸಸ್ ಆಗ್ತೀರಾ, ಎವ್ರಿ ಡೇ ನೀವು ಸಕ್ಸಸ್ ಆಗಕ್ ಆಗಲ್ಲ. ಓಕೆನಾ, ಸೊ ಇದೊಂದ ನೀವು ಯಾವಾಗ್ಲೂ ತಲೆ ಇಟ್ಕೊಳ್ಳಿ. ಹಾಗೆ ನೋಡಿ, ನಾವು ಆಲ್ಮೋಸ್ಟ್ ಒಂದು 3 ಮಂತ್ಸ್ ಇಂದ ನಾವು ವಿಡಿಯೋ ಮಾಡ್ತಾ ಇದೀವಿ, ಲೈವ್ ಮಾರ್ಕೆಟ್ ಅನಾಲಿಸಿಸ್, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಂತ. ಮ್ಯಾಕ್ಸಿಮಮ್ ಅಂದ್ರೆ 3 ಮಂತ್ಸ್ ಅಲ್ಲಿ ನಮಗೆ ಒಂದು 60 ಡೇಸ್ ಟ್ರೇಡಿಂಗ್ ಸೆಷನ್ ಇದೆ ಅಂತಂದ್ರೆ ಆಲ್ಮೋಸ್ಟ್ ನಾವು 55 ಟ್ರೇಡಿಂಗ್ ಸೆಷನ್ ನಮ್ದು ಸಕ್ಸಸ್ ಆಗಿದೆ ನಮ್ಮ ಟೂಲ್ ಪ್ರಕಾರ. ಓಕೆ, ಸೊ ಇದೊಂದು ನಮ್ಮ ಈ ಟೂಲ್ ನ ಪವರ್ ಅಂತ ಅನ್ಬಹುದು. ಹಾಗೆ ನಾನು ಹೊಸಬ್ರಿಗೆ ಹೇಳೋದು, ಇದು ಯಾವ್ದನ್ನು ನಾನು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಲ್ಲ. ಜೊತೆಲಿ ಇದು ನನಗೆ ಬೆಳಿಗ್ಗೆನೆ 9:15ಗೆ ಈ ಲೆವೆಲ್ಸ್ ಗಳನ್ನ ಕೊಟ್ಬಿಡುತ್ತೆ ನನ್ನ ಈ ಟೂಲ್. ವೇವ್ ಟ್ರೇಡರ್ ಅಂತ ಇಲ್ಲಿ ಟೂಲ್ ಏನ್ ಕಾಣ್ತಿದೆಯಲ್ವಾ, ಇದು ನನಗೆ ಲೆವೆಲ್ಸ್ ಕೊಡುತ್ತೆ. ಹಾಗೆ ನಾನು ಇದೇ ಲೆವೆಲ್ಸ್ ನಾನು 10 o'clock ಅಂದ್ರೆ 10 ಇಂದ 10:30 ಒಳಗಡೆ ನಾನು ಲೈವ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಮಾಡ್ತೀನಲ್ವಾ, ಅಲ್ಲಿ ನಾನು ಇದೇ ಲೆವೆಲ್ಸ್ ನ ಕೊಡ್ತೀನಿ. ಓಕೆನಾ, ಸೊ ಅದೇ ಪ್ರಕಾರ ನೋಡಿ, ನನಗೆ ಪ್ರತಿಯೊಂದು ಲೆವೆಲ್ ಅಲ್ಲಿ ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ನೋಡಿ. ಇಲ್ಲಿ ರೆಸಿಸ್ಟೆನ್ಸ್, ಇಲ್ಲಿ ಸಪೋರ್ಟ್, ಹಾಗೆ ಇಲ್ಲಿ ಸಪೋರ್ಟ್, ಹಾಗೆ ಇಲ್ಲಿ ರೆಸಿಸ್ಟೆನ್ಸ್, ಹಾಗೆ ಮತ್ತೆ ಅಗೇನ್ ಇಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಪ್ರತಿಯೊಂದು ಲೆವೆಲ್ ಅಲ್ಲಿ ಕೂಡ ರಿಯಾಕ್ಟ್ ಮಾಡಿದೆ. ಸೊ ಎವ್ರಿ ಡೇ ಕೂಡ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ನನಗೆ ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ, ಹಾಗೆ ಕೆಳಗಡೆ ಬಂತು, ಮತ್ತೆ ಮೇಲೆ ಹೋಯ್ತು, ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬಂತು. ಸೊ ನಾನು ಏನ್ ಹೇಳ್ತೀನಿ ನೋಡಿ, ನಿಮಗೆ ಬ್ರೇಕ್ಔಟ್ ಆದ್ಮೇಲೆ ನಮಗೊಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರಬೇಕು ಅಂತ ಅದೇ ಮಾಡಿದ್ವಿ ಇಲ್ಲಿ. ಸೊ ಅದಕ್ಕೆ ಹೇಳೋದು, ಪರ್ಫೆಕ್ಟ್ ಚಾರ್ಟ್ ಸೆಟಪ್ ಇದ್ರೆ ನಾವು ಪರ್ಫೆಕ್ಟ್ ಆಗಿ ಆಪ್ಷನ್ ಬೈಯಿಂಗ್ ಅಲ್ಲಿ ಕೂಡ ದುಡ್ಡು ಮಾಡಬಹುದು ಅಂತ. ಹಾಗೆ ನೀವು ನಮ್ಮ ಸ್ಟಾಕ್ಸ್ ಬಗ್ಗೆ ನಾವ್ ಏನ್ ವಿಡಿಯೋ ಮಾಡಿದ್ವಲ್ವಾ, ಲಾಂಗ್ ಟರ್ಮ್ ಹಾಗೆ ಸ್ವಿಂಗ್ ಟ್ರೇಡಿಂಗ್, ಅದನ್ನು ಕೂಡ ನೀವು ಒಂದ್ಸರಿ ನೋಡ್ಕೊಂಡ್ ಬನ್ನಿ. ಆಲ್ಮೋಸ್ಟ್ ಒಂದು 4-5 ಸ್ಟಾಕ್ ಬಗ್ಗೆ ನಾವು ಇಲ್ಲಿವರೆಗೂ ಅನಾಲಿಸಿಸ್ ಮಾಡಿದ್ವಿ. ನಾವೇನ್ ಎಂಟ್ರಿ ಕೊಟ್ಟಿದ್ವಿ ಅದೇ ತರ ವರ್ಕ್ ಆಗಿದೆ, ಏನ್ ಟಾರ್ಗೆಟ್ ಹೇಳಿದ್ವಿ ಅದೇ ತರ ವರ್ಕ್ ಆಗಿದೆ. HDFC, ಡಾಬರ್, ಹಾಗೆ ಇನ್ಫೋಸಿಸ್, TCS, ITC, ಹಾಗೆ ಕೋಟಕ್ ಬ್ಯಾಂಕ್. ನಾವು ಈ ಕೋಟಕ್ ಬ್ಯಾಂಕ್ ಅಲ್ಲಿ ನ್ಯೂಸ್ ಬರಕ್ಕಿಂತ ಮೊದಲು ನಾವು ವೇವ್ ಅನಾಲಿಸಿಸ್ ಮಾಡಿ ಹೇಳಿದ್ವಿ. ಅದೇ ತರ ನೋಡಿ ದೊಡ್ಡ ಫಾಲ್ ಆಗಿದೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ. ಓಕೆನಾ, ಹಾಗೆ ಮಿಕ್ಕಿರೋ ಸ್ಟಾಕ್ ಗಳಲ್ಲಿ ಕೂಡ ನಾವೇನ್ ಟಾರ್ಗೆಟ್ ಹೇಳಿದ್ವಿ ಅಷ್ಟು ಟಾರ್ಗೆಟ್ ಗಳು ಕೂಡ ಅಚೀವ್ ಆಗಿದೆ. ಇನ್ನ 1-2 ಸ್ಟಾಕ್ ಅಲ್ಲಿ ಟಾರ್ಗೆಟ್ ಅಚೀವ್ ಆಗಬೇಕು. ಫಸ್ಟ್ ಮತ್ತೆ ಸೆಕೆಂಡ್ ಟಾರ್ಗೆಟ್ ಗಳು ಅಚೀವ್ ಆಗಿದೆ, ಇನ್ನ ಅಚೀವ್ ಆಗುತ್ತೆ ಆ ಸ್ಟಾಕ್ ಗಳಲ್ಲೂ ಕೂಡ. ಓಕೆನಾ, ಸೊ ನನ್ನ ಚಾನಲ್ ನ ಸುಮ್ಮನೆ ಫಾಲೋ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ನಾಲೆಜ್ ನ ನೋಡಿ, ನೀವು ನಾವ್ ಯಾವ ತರ ಅನಾಲಿಸಿಸ್ ಮಾಡ್ತೀವಿ,
ಮಾಡ್ತೀವಿ. ಲೈವ್ ಮಾರ್ಕೆಟ್ ಆಗಲಿ, ಪೋಸ್ಟ್ ಮಾರ್ಕೆಟ್ ಆಗಲಿ, ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ, ಅದೇ ತರ ಸ್ಟಾಕ್ ಅಲ್ಲಾಗ್ಲಿ ತುಂಬಾ ಡಿಫ್ರೆಂಟ್ ವೇಲಿ ಅನಾಲಿಸಿಸ್ ಮಾಡ್ತೀವಿ. ಹಾಗೆ ನಾವು ಯಾವ ಲೆವೆಲ್ಸ್ ನ ಕೊಟ್ಟಿರ್ತೀವಲ್ವಾ ಸ್ಟಾಕ್ ಅಲ್ಲಾಗ್ಲಿ ಅಥವಾ ನಮ್ಮ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಡೈಲಿ ಅನಾಲಿಸಿಸ್ ಆಗಲಿ, ಅದೇ ಲೆವೆಲ್ಸ್ ಗೆ ಬಂದು ನಮ್ಮ SR ಲೆವೆಲ್ಸ್ ಅಥವಾ ನಮ್ಮ ವೇವ್ ಅನಾಲಿಸಿಸ್ ಲೆವೆಲ್ಸ್ ಏನಿರುತ್ತಲ್ವಾ ಅಲ್ಲಿಗೆ ಬಂದು ನಮಗೆ ರಿಯಾಕ್ಟ್ ಮಾಡುತ್ತೆ. ನಾವು ಒಂದು ಕನ್ಫರ್ಮೇಶನ್ ಅಲ್ಲಿ ನಾವು ಟ್ರೇಡ್ ಮಾಡಲ್ಲ, 2-3 ಕನ್ಫರ್ಮೇಶನ್ ತಗೊಂತೀವಿ. ವೇವ್ ಅನಾಲಿಸಿಸ್ ಆಗಲಿ, ಫಂಡಮೆಂಟಲ್ ಅನಾಲಿಸಿಸ್ ಆಗಲಿ ಅಥವಾ ನಮ್ಮ SR ಲೆವೆಲ್ಸ್ ಆಗಲಿ. ಸೊ ಇದನ್ನ ನಾವು ನಮ್ಮ ಒಂದು ಏನು ಟ್ರೇಡಿಂಗ್ ಟೆಕ್ನಿಕ್ ಗೆ ನಾವು ಡಿಸೈನ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಇಷ್ಟು ಅಕ್ಯುರೇಟ್ ಆಗಿ ಆ ಟೂಲ್ ವರ್ಕ್ ಆಗುತ್ತೆ. ಸೊ ಈ ಟೂಲ್ ನ ನೀವು ಬೇರೆ ಯಾವುದೇ ಒಂದು ಯೂಟ್ಯೂಬ್ ಆಗಲಿ ಅಥವಾ ಎಲ್ಲೇ ನೋಡಿ ಆನ್ಲೈನ್ ಅಲ್ಲಿ ಇದು ನಿಮಗೆ ಸಿಗಲ್ಲ. ಸೊ ನಮ್ಮ ಒಂದು ಓನ್ ಟೂಲ್ ಆಗಿರುತ್ತೆ. ಓಕೆನಾ. ಹಾಗೆ ನಾನು ಈ ಸ್ಟಾಕ್ ಅನಾಲಿಸಿಸ್ ಏನ್ ಮಾಡಿದ್ವಿ ಅಂತ ಹೇಳದ್ನಲ್ವಾ ಅದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಿ ಅಂದ್ರೆ ಒಂದ್ಸಾರಿ ನೋಡ್ಕೊಂಡ್ ಬನ್ನಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಮಾತ್ರ ನಮ್ಮನ್ನ ಫಾಲೋ ಮಾಡಿ, ಇಲ್ಲ ಅಂದ್ರೆ ನಮ್ಮನ್ನ ಇಗ್ನೋರ್ ಮಾಡಿ ಅಂತ ಹೇಳ್ತಾ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ. ಅಲ್ಲಿ ಯಾವ ತರ ಒಂದು ರಿಯಾಕ್ಟ್ ಮಾಡ್ತೀವಿ ಅಂತ ನೋಡ್ಕೊಂಡ್ ಬರುವ. ಓಕೆನಾ. ಸೊ ಇವಾಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಇಲ್ಲೂ ಕೂಡ ನೋಡಿ ನಮಗೆ ಇಲ್ಲೊಂದು ಟ್ರೇಡ್ ಕೊಡ್ತು ಇಲ್ಲಿಂದ ಇಲ್ಲಿಗೆ. ಸೊ ಅದಾದ್ಮೇಲೆ ಕಂಪ್ಲೀಟ್ ಆಗಿ ಸೈಡ್ ವೈಸ್ ಹೋಯ್ತು. ಬಟ್ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ನೋಡಿ. ಇದನ್ನ ಎಷ್ಟು ಚೆನ್ನಾಗಿ ಸಪೋರ್ಟ್ ತಗೊಂಡಿದೆ. ಇಲ್ಲೆಲ್ಲೂ ನಮಗೆ ಬ್ರೇಕ್ಔಟ್ ಕೊಟ್ಟರು ಇದು ಯಾವುದು ಕೂಡ ನಮಗೆ ಕೆಳಗಡೆ ಹೋಗುವಂತ ಸೈನ್ ಇಲ್ಲ. ಓಕೆ. ಈ SR ಲೆವೆಲ್ ರೂಲ್ ನ ನೀವು ಫಾಲೋ ಮಾಡಿದ್ರೆ ನೀವು ಇಲ್ಲಿ ಎಲ್ಲೂ ಟ್ರೇಡ್ ತಗೊಳ್ಳಲ್ಲ ಡೌನ್ ಸೈಡ್. ಯಾಕೆಂದ್ರೆ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿಲ್ಲ ಡೌನ್ ಸೈಡ್ ಹೋಗುತ್ತೆ ಅಂತ. ಓಕೆ. ಸೊ ಸೂಪರ್ ಆಗಿತ್ತು ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೋಡಿ ಇಲ್ಲಿಂದ ಇಲ್ಲಿಗೆ ನೀವು ಒಂದು ಆರಾಮಾಗಿ ಟ್ರೇಡ್ ಮಾಡಬಹುದಿತ್ತು. ಸೊ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಎಷ್ಟು ಪಾಯಿಂಟ್ ಇದೆ? ಆಲ್ಮೋಸ್ಟ್ ಒಂದು 150 ಪಾಯಿಂಟ್ ಮೇಲೆ ಇದೆ. ಓಕೆನಾ. ನೀವು ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ 52249 ಇಂದ 522,438. ಸೊ ಎಷ್ಟು ಪಾಯಿಂಟ್ ಇದೆ ನಿಮ್ಗೆ? ಆಲ್ಮೋಸ್ಟ್ ಒಂದು 200 ಪಾಯಿಂಟ್ ಇದೆ ಇಲ್ಲಿಂದ ಇಲ್ಲಿಗೆ. ನಿಮಗೆ ಚೆನ್ನಾಗಿ ವರ್ಕ್ ಆಯ್ತು ಇವತ್ತು. ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ನಿಮ್ಗೆ ಗೊತ್ತು ನಾನು ನಾರ್ಮಲ್ ಆಗಿ ಟ್ರೇಡ್ ಮಾಡಲ್ಲ, ಬಟ್ ಇದನ್ನ ನೋಡಿದ್ರೆ ಇಲ್ಲಿ ಪರ್ಫೆಕ್ಟ್ ಆಗಿ ಒಂದು ಎಂಟ್ರಿ ತಗೋಬಹುದಿತ್ತು ಇಲ್ಲಿಂದ ಇಲ್ಲಿಗೆ. ಓಕೆನಾ. ಒಳ್ಳೆ ಒಂದು ಪ್ರಾಫಿಟ್ ನ ಕ್ಯಾಪ್ಚರ್ ಮಾಡಬಹುದಿತ್ತು. ಸೊ ಇವತ್ತು ಓವರ್ ಆಲ್ ಆಗಿ ನಮಗೆ ನಿಫ್ಟಿಯಲ್ಲಿ ಸೂಪರ್ ಆಗಿ ಟ್ರೇಡ್ ಆಯ್ತು. ಹಾಗೆ ನಾನು ಒಂದೆರಡು ಸ್ಟಾಕ್ ಅಲ್ಲಿ ಕೂಡ ಇವತ್ತು ಸೆಲ್ ಮಾಡಿದೆ ಇಂಟ್ರಾಡೇ ಅಲ್ಲಿ. ಅದು ಕೂಡ ನನಗೆ ಚೆನ್ನಾಗಿ ಪ್ರಾಫಿಟ್ ಕೊಡ್ತು. ಓವರ್ ಆಲ್ ಆಗಿ ಚೆನ್ನಾಗಾಯ್ತು. ಓಕೆ. ಸೊ ನನ್ನ ಎಲ್ಲ ವ್ಯೂವರ್ಸ್ಗೂ ನಾನು ಹೇಳೋದು ಯಾರು ದುಡ್ಕಕ್ಕೆ ಹೋಗಬೇಡಿ. ಸ್ವಲ್ಪ ದಿನ ವೇಟ್ ಮಾಡಿ, ನೀಟ್ ಆಗಿ ಕ್ಲೀನ್ ಆಗಿ ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಹೋಗುವ. ಜೊತೆಲಿ ಟೂಲ್ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ವೇವ್ ಅನಾಲಿಸಿಸ್ ಕೂಡ ಕಲೀರಿ. ಹಾಗೆ ನಾನು ಸಂಡೇ ಒಂದು ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಸೊ ಅದು ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೊಂತೀನಿ. ಜೊತೆಲಿ ಬಿಗಿನರ್ಸ್ ಅಂತೂ ತುಂಬಾ ಯೂಸ್ ಆಗುತ್ತೆ. ಓಕೆನಾ. ಸೊ ನಾವು ಸ್ಟಾರ್ಟಿಂಗ್ ಇಂದ ಹೋಗುವ. ಸ್ಟಾರ್ಟಿಂಗ್ ಇಂದ ಹೋದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಏನು ಗೊತ್ತಿಲ್ಲದೆ ಇರೋರ್ಗೂ ಅನುಕೂಲ ಆಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.